ರಾಜ್ಯಾದ್ಯಂತ ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ ಬಾಕಿ ಕಂತು ಹಣ ಬಿಡುಗಡೆಗೆ ಕ್ಷಣಗಣನೆ ಅಂತ ಹೇಳಲಾಗ್ತಾ ಇದೆ. ಹೌದು ವೀಕ್ಷಕರೇ, ಈಗ ಬಾಕಿ ಕಂತು ಹಣ ಗೃಹಲಕ್ಷ್ಮಿಯರ ಅಕೌಂಟ್ಗೆ ಬಂದು ಬೀಳಬಹುದು. ಎದಕ್ಕಂದ್ರೆ ಗೃಹಲಕ್ಷ್ಮಿಯರಿಗೆ ಇವತ್ತು ಒಂದಲ್ಲ ಎರಡಲ್ಲ ದೊಡ್ಡ ಸಿಹಿ ಸುದ್ದಿ, 3 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಇನ್ನು ವೀಕ್ಷಕರೇ, ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದ್ರೂ ಕೂಡ 2 ದೊಡ್ಡ ಸಿಹಿ ಸುದ್ದಿ ಇವತ್ತು ಸದ್ಯಕ್ಕೆ ಬರ್ತಾ ಇರುವಂತದ್ದು. ನಿಮ್ಮ ಹತ್ರ BPL ಕಾರ್ಡ್ ಇರಲಿ, APL ಕಾರ್ಡ್ ಇರಲಿ, ನೀವು ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳಾಗಿರ್ಲಿ, ಪ್ರತಿಯೊಬ್ಬರಿಗೂ ಕೂಡ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸೊ ಈ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ಕೊನೆ ತನಕ ನೋಡಿ. ಮೊನ್ನೆ SSLC ಪರೀಕ್ಷೆ ಕೂಡ ಮುಕ್ತಾಯವಾಯಿತು, PUC ದ್ವಿತೀಯ PUC ಪರೀಕ್ಷೆ ಕೂಡ ಮುಕ್ತಾಯವಾಯಿತು ವೀಕ್ಷಕರೇ. ಈಗ ಫಲಿತಾಂಶದ ದಿನಾಂಕ ಕೂಡ ಬಂದಿದೆ. ಹಾಗಾದ್ರೆ SSLC ಪರೀಕ್ಷೆ ವಿದ್ಯಾರ್ಥಿಗಳಿಗೆ ಯಾವಾಗ ಫಲಿತಾಂಶ, PUC ವಿದ್ಯಾರ್ಥಿಗಳಿಗೆ ಯಾವಾಗ ಫಲಿತಾಂಶ, ಎಲ್ಲಾ ಕೂಡ ಡೀಟೇಲ್ ಆಗಿ ವಿಡಿಯೋದಲ್ಲಿ ನಿಮಗೆ ಮಾಹಿತಿ ಸಿಗಲಿದೆ ವೀಕ್ಷಕರೇ. ಹೀಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ವಾಹನ ಸವಾರರಿಗಂತೂ ಇವತ್ತು ಭರ್ಜರಿ ಸಿಹಿ ಸುದ್ದಿ ಸಾರಿಗೆ ಇಲಾಖೆಯಿಂದ ಬಂದಿದೆ. ಈ ಒಂದು ತಪ್ಪು ನೀವು ಮಾಡಿದ್ರು ಕೂಡ, ಈ ನಿಯಮ ಉಲ್ಲಂಘನೆ ಆದ್ರೂ ಕೂಡ ನಿಮಗೆ ದಂಡ ಬೀಳೋದಿಲ್ಲ ಅಂತ ಹೇಳಲಾಗಿದೆ. ಹಾಗಾದ್ರೆ ಆ ಒಂದು ನಿಯಮ ಏನ್ ಚೇಂಜ್ ಮಾಡಲಾಗ್ತಾ ಇದೆ, ಯಾವ ನಿಯಮ ರದ್ದು ಮಾಡಲಾಗ್ತಾ ಇದೆ? ವಾಹನ ಸವಾರರಿಗೆ ನೆಮ್ಮದಿಕರ ಸುದ್ದಿ ಅಂತ ಹೇಳ್ಬೋದು. ನಿಮ್ಮ ಹತ್ರ ಬೈಕು, ಕಾರು, ವಾಹನ ಏನೇ ಇದ್ರೂ ಕೂಡ ವಿಡಿಯೋನ ದಯವಿಟ್ಟು ಪೂರ್ತಿಯಾಗಿ ನೋಡಿ, ಎಲ್ಲಾ ಮಾಹಿತಿ ಕೂಡ ತಿಳಿದುಕೊಳ್ಳಿ ವೀಕ್ಷಕರೇ. ಇನ್ನು 15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. 50 ಕಿಲೋಮೀಟರ್ ಗಾಳಿ, ಬಿರುಗಾಳಿ ಒಂದಿಗೆ 15 ಜಿಲ್ಲೆಗಳಲ್ಲಿ ಗುಡುಗು ಮಿಂಚು ಸಹಿತ ಭಾರಿ ಮಳೆ ಎಚ್ಚರಿಕೆ ಕೊಡಲಾಗಿದೆ ವೀಕ್ಷಕರೇ. ಆ 15 ಜಿಲ್ಲೆಗಳ ಹೆಸರು ಕೂಡ ಹೇಳಿದ್ದೇವೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ, ಬೆಳಿಗ್ಗೆ ಬಿಸಿಲು, ಸಂಜೆ ಆಗ್ತಾ ಇದ್ದಂತೆ ಗುಡುಗು ಮಿಂಚು ಸಹಿತ ಮಳೆ ನಿಮ್ಮ ಊರಲ್ಲೂ ಕೂಡ ಬರ್ತಾ ಇದ್ರೆ, ಬೇಗನೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ನಿಮ್ಮ ಊರಿನ ಹೆಸರನ್ನ ನೋಡಿ ನಾವು ಕೂಡ ಅದಕ್ಕೆ ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಹಾಗೆ ವೀಕ್ಷಕರೇ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿರ್ಬೋದು, ರೇಷನ್ ಕಾರ್ಡ್ ಫಲಾನುಭವಿಗಳಾಗಿರ್ಬೋದು, ವಾಹನ ಸವಾರರಾಗಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮಗೆ 27ನೇ ಕಂತು ಜಮೆ ಆಗಿದೆಯಾ, 28ನೇ ಕಂತು ಹಣ ಜಮೆ ಆಗಿದೆಯಾ, ಎಸ್ ಆರ್ ನೋ ಅಂತ ದಯವಿಟ್ಟು ಕಮೆಂಟ್ ಮಾಡಿ ವೀಕ್ಷಕರೇ. ನಿಮ್ಮ ಕಮೆಂಟ್ ಗೆ ನಾವು ರಿಪ್ಲೈ ಕೂಡ ಮಾಡ್ತಾ ಇದ್ದೇವೆ. ಮೊದಲಿಗೆ ಎಲ್ಲಾ ಗೃಹಲಕ್ಷ್ಮಿಯರಿಗೂ ಕೂಡ 2 ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಮೊದಲಿಗೆ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ 28ನೇ ಕಂತು ಹಣ ಬಿಡುಗಡೆ ಆಗಿದೆ. ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ 56,000 ರೂಪಾಯಿ ಹಣ ಹೋಗಿದೆ ಅಂತಾನೂ ಕೂಡ ಈಗಾಗಲೇ ಗ್ಯಾರಂಟಿ ಯೋಜನೆಯ ಅನುಷ್ಠಾನ ಪ್ರಾಧಿಕಾರದಿಂದ ಬಂದಿರೋ ಮಾಹಿತಿ. ಅಂದ್ರೆ ವೀಕ್ಷಕರೇ, ಒಂದು ಗೃಹಲಕ್ಷ್ಮಿ ಅಕೌಂಟ್ಗೆ ಇಲ್ಲಿ 56,000 ರೂಪಾಯಿ ಅಂದ್ರೆ 28 ಕಂತು ಹಣ ಸರ್ಕಾರ ಕೊಟ್ಟಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗಿದೆ ವೀಕ್ಷಕರೇ. ಇಲ್ಲಿ ವಿರೋಧ ಪಕ್ಷದವರು ಬಾಕಿ ಕಂತು ಬಿಡುಗಡೆ ಮಾಡಬೇಕು ಅಂತ ಒಂದು ಕಡೆಗೆ ಆಗ್ರಹ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಗೃಹಲಕ್ಷ್ಮಿ ಯೋಜನೆಯ 28ನೇ ಕಂತು ಹಣ ಬಿಡುಗಡೆ ಆಗಿದೆ, ಆದ್ರೆ ಇನ್ನೂ ಕೂಡ ಬಂದಿಲ್ಲ ಅಂತ ಗೃಹಲಕ್ಷ್ಮಿಯವರು ಕಮೆಂಟ್ ಮಾಡ್ತಾ ಇದ್ದಾರೆ. 27ನೇ ಕಂತು ಅಂತೂ ಹಣ ಬಂದಿದೆ ವೀಕ್ಷಕರೇ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಮಾಡಿದ್ದಾರೆ 27ನೇ ಕಂತು ರಿಸೀವ್ ಆಗಿದೆ. ಅಂದ್ರೆ ಬೆಂಗಳೂರು, ಬೆಳಗಾವಿ, ತುಮಕೂರು, ಮಂಡ್ಯ ಎಲ್ಲಾ ಕಡೆಯಿಂದ ಕೂಡ ಕಮೆಂಟ್ ಬಂದಿದೆ ವೀಕ್ಷಕರೇ. ಈ ಜಿಲ್ಲೆ ಆ ಜಿಲ್ಲೆ ಅಂತ ಇರಲ್ಲ, ಪ್ರತಿಯೊಂದು ಜಿಲ್ಲೆಗೂ ಕೂಡ ಗೃಹಲಕ್ಷ್ಮಿ ಹಣ ಬಂದಿದೆ. ಆದ್ರೆ ಇಲ್ಲಿ ಮುಖ್ಯವಾಗಿ 28ನೇ ಕಂತು ಇನ್ನೂ ಕೂಡ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಬಂದಿಲ್ಲ ಅಂದ್ರೆ ನೀವು ಕಮೆಂಟ್ ಮಾಡಬಹುದು. ನಿಮ್ಮ ಕಮೆಂಟ್ ಎಲ್ಲರೂ ಕೂಡ ಓದುತ್ತಾರೆ, ಎಲ್ಲರಿಗೂ ಕೂಡ ಒಂದು ಮಾಹಿತಿ ಕೂಡ ತಿಳಿಯುತ್ತೆ ಯಾವ ಜಿಲ್ಲೆಗೆ ಬಂದಿದೆ, ಯಾವ ಜಿಲ್ಲೆಗೆ ಬಂದಿಲ್ಲ ಅಂತ. ಇಲ್ಲಿ ರಾಜ್ಯ ಸರ್ಕಾರದಿಂದ ಬಂದಿರೋ ಅಪ್ಡೇಟ್ ಪ್ರಕಾರ 28ನೇ ಕಂತು ಹಣ 2-3 ದಿನದಲ್ಲಿ ಬಿಡುಗಡೆ ಆಗುತ್ತೆ ಅಂತ ಹೇಳಲಾಗಿತ್ತು. ಆ ಒಂದು ಹೇಳಿಕೆ ಬಂದು 3-4 ದಿನ ಆಗಿದೆ. ಈಗ ಹಣ ಬಿಡುಗಡೆ ಆಗಿದ್ದು ಇನ್ನೂ ಕೂಡ ಅಧಿಕೃತ ಮಾಹಿತಿ ಸಿಕ್ಕಿಲ್ಲ. ಹೌದು ವೀಕ್ಷಕರೇ, ಇಲ್ಲಿ ಗ್ಯಾರಂಟಿ ಯೋಜನೆ ಪ್ರಾಧಿಕಾರ ಅನುಷ್ಠಾನ ಸಮಿತಿಯಿಂದ ಬಂದಿರೋ ಮಾಹಿತಿ ಪ್ರಕಾರ 28 ಕಂತು ಹಣ ಹೋಗಿದೆ. ಅಂದ್ರೆ 56,000 ರೂಪಾಯಿ ಹಣ ಹೋಗಿದೆ. 54,000 ರೂಪಾಯಿ ನಿಮಗೆ ಬಂದಿರಬಹುದು, ಆದ್ರೆ ಇನ್ನು 2,000 ರೂಪಾಯಿ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಇಂದ ಬಿಡುಗಡೆ ಆಗಿದೆ. ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು 28ನೇ ಕಂತಿನ ಬಗ್ಗೆ ಯಾವುದೇ ಅಪ್ಡೇಟ್ ಅನ್ನ ಕೊಟ್ಟಿಲ್ಲ. ಹೀಗಾಗಿ ವೀಕ್ಷಕರೇ, ಇದು ಅಧಿಕೃತವಾಗಿ ಬಂದಿದ್ದರ ಮಾಹಿತಿ ಆಗಿದ್ರು ಕೂಡ ಇನ್ನೂ ಕನ್ಫರ್ಮೇಶನ್ ಬಂದಿಲ್ಲ ಅಂತಾನೂ ಕೂಡ ಇಲ್ಲಿ ಹೇಳ್ಬೋದು. ಹೀಗಾಗಿ ಪ್ರತಿಯೊಬ್ರು ಕೂಡ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ತಗೋಬಾರದು. ಎದಕ್ಕಂದ್ರೆ ಇನ್ನು 2 ದಿನದಲ್ಲಿ ಸರ್ಕಾರದಿಂದ ಏನಾದ್ರೂ ಅಪ್ಡೇಟ್ ಬಂದ್ರೆ 28ನೇ ಕಂತಿನ ಬಗ್ಗೆ ನಿಮ್ಮ ಅಕೌಂಟ್ಗೆ ಹಣ ಬಂದೇ ಬರುತ್ತೆ ವೀಕ್ಷಕರೇ. ಎದಕ್ಕಂದ್ರೆ ಇಲ್ಲಿ ಒಂದು ಅರ್ಜಿ ಕೂಡ ಹೈಕೋರ್ಟ್ ಅಲ್ಲಿ ಹೋಗಿದೆ. ಅದೇನಪ್ಪಾ ಅಂದ್ರೆ ಈ ಒಂದು ಉಪಚುನಾವಣೆ ಇರೋದ್ರಿಂದ ಈ ಒಂದು ಕಾರಣಕ್ಕೆ ಗ್ಯಾರಂಟಿ ಯೋಜನೆಗಳಿಗೆ ತಡೆ ಕೊಡಬೇಕು ಅಂತ ಹೈಕೋರ್ಟ್ ಅಲ್ಲಿ ಒಂದು ಅರ್ಜಿಯನ್ನು ಹಾಕಲಾಗಿತ್ತು. ಆ ಅರ್ಜಿ ವಜಾವಾಗಿದೆ. ಅಂದ್ರೆ ಇದರ ಅರ್ಥ ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಉಪಚುನಾವಣೆ ಇರೋದ್ರಿಂದ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ಬಳಸಿಕೊಂಡು ಎಲ್ಲಾ ಒಂದು ಯೋಜನೆಗಳ ಅಂದ್ರೆ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಶಕ್ತಿ ಯೋಜನೆ ಮತ್ತೆ ಯುವ ನಿಧಿ ಯೋಜನೆ ಮೂಲಕ ಹಣ ಹಾಕೋದ್ರ ಮೂಲಕ ಮತದಾರರನ್ನ ಸೆಳೆಯುತ್ತೆ, ಮತದಾರರನ್ನ ಆಕರ್ಷ ಮಾಡ್ತಾರೆ. ಇದನ್ನ ಸದ್ಯಕ್ಕೆ ಕರ್ನಾಟಕ ಸರ್ಕಾರದಿಂದ ಗ್ಯಾರಂಟಿ ಯೋಜನೆಗಳನ್ನ ಬ್ರೇಕ್ ಮಾಡಬೇಕು ಅಂತ ಒಂದು ಅರ್ಜಿಯನ್ನ ಹಾಕಲಾಗಿತ್ತು. ಆದ್ರೆ ಆ ಅರ್ಜಿ ವಜಾವಾಗಿದೆ. ಈ ಮೂಲಕ ಇಂಡೈರೆಕ್ಟ್ ಆಗಿ ಆ ವಾದವನ್ನ ಆಲಿಸಿದ ನ್ಯಾಯಾಲಯವು ಯೋಜನೆಗಳ ಹಣ ಬಿಡುಗಡೆಗೆ ತಡೆ ನೀಡಲು ನಿರಾಕರಿಸುವ ಮೂಲಕ ಸರ್ಕಾರಕ್ಕೆ ನೆಮ್ಮದಿ ಕೊಟ್ಟಿದೆ. ಅಂದ್ರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಒಂದು ಕಾನೂನು ತೊಡಕಿತ್ತಲ್ಲ, ಅದು ಕೂಡ ನಿವಾರಣೆ ಆಗಿದೆ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಅಂದ್ರೆ ಅರ್ಹ ಫಲಾನುಭವಿಗಳಿಗೆ ಗ್ಯಾರಂಟಿ ಹಣ ತಲುಪಲು ಇದ್ದ
ಕಾನೂನು ತೊಡಕು ಈಗ ಸದ್ಯಕ್ಕೆ ನಿವಾರಣೆ ಆದಂತೆ ಕಾಣ್ತಾ ಇದೆ. ಅಂದ್ರೆ ಬಾಕಿ ಹಣ ಸರ್ಕಾರ ಬಿಡುಗಡೆ ಮಾಡುತ್ತಾ, ಇದ್ರ ಬಗ್ಗೆನೂ ಕೂಡ ಯಾವುದೇ ರೀತಿ ಅಧಿಕೃತ ಅಪ್ಡೇಟ್ ಇನ್ನೂ ಬಂದಿಲ್ಲ ವೀಕ್ಷಕರೇ. ಆದ್ರೆ ಈ ತರ ಒಂದು ಅರ್ಜಿ ಹೈಕೋರ್ಟ್ ಅಲ್ಲಿ ಹೋಗಿತ್ತು, ಆ ಅರ್ಜಿ ವಜಾವಾಗಿದೆ. ಅಂದ್ರೆ ಇಲ್ಲಿ ಸರ್ಕಾರಕ್ಕೆ ಹಣ ಬಿಡುಗಡೆ ಮಾಡಲು ಇಂಡೈರೆಕ್ಟ್ ಆಗಿ ಒಂದು ಹೇಳಿಕೆ ಬಂದಂತಾಗಿದೆ. ಹೀಗಾಗಿ ರಾಜ್ಯ ಸರ್ಕಾರಕ್ಕೆ ಈಗ ಹಣ ಬಿಡುಗಡೆಗೆ ಮತ್ತೊಂದು ಗ್ರೀನ್ ಸಿಗ್ನಲ್ ಸಿಗಬಹುದು ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಇನ್ನೊಂದು ಕಡೆಗೆ ಉಪಚುನಾವಣೆ ಕೂಡ ಇರೋದ್ರಿಂದ ಸರ್ಕಾರ ಹಣ ಬಿಡುಗಡೆ ಮಾಡುತ್ತೋ ಇಲ್ವೋ ಇದ್ರ ಬಗ್ಗೆನೂ ಕೂಡ ಏನೂ ಕೂಡ ಅಪ್ಡೇಟ್ ಅಧಿಕೃತವಾಗಿ ಬಂದಿಲ್ಲ ವೀಕ್ಷಕರು, ಅದು ಕೂಡ ನಿಮಗೆ ಗೊತ್ತಿರಲಿ. ಆದ್ರೆ ಬಾಕಿ ಕಂತು ಇನ್ನು ನಿಮಗೆ 10-12 ದಿನದಲ್ಲಿ ಬರಬಹುದು. ಅಂದ್ರೆ 12-13ನೇ ತಾರೀಕಿನ ಒಳಗೆ 28ನೇ ಕಂತು ಹಣ ನಿಮ್ಮ ಅಕೌಂಟ್ಗೆ ಜಮೆ ಆಗ್ಬಹುದು ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, ಈಗ ಅನ್ನಭಾಗ್ಯ ಫಲಾನುಭವಿಗಳಿಗೆ ಒಟ್ಟು 2-3 ದೊಡ್ಡ ಸಿಹಿ ಸುದ್ದಿ. ಮೊದಲಿಗೆ BPL ಕಾರ್ಡ್ ಇದ್ದವರಿಗೆ, APL ಕಾರ್ಡ್ ಇದ್ದವರಿಗೆ ಇಬ್ಬರಿಗೂ ಕೂಡ ಗುಡ್ ನ್ಯೂಸ್ ಬಂದಿದೆ. ಕೆಲವೊಂದು ಕಾರ್ಡುಗಳು ಮೊನ್ನೆ 14 ಲಕ್ಷ BPL ಕಾರ್ಡುಗಳು ಏನೋ ರದ್ದಾಗಿದ್ದಾವೆ. ಅಂದ್ರೆ ವಿವಿಧ ಕಾರಣಗಳಿಂದಾಗಿ ತೆರಿಗೆ ಪಾವತಿದಾರರ BPL ಕಾರ್ಡು ರದ್ದಾಗಿದೆ, ನಕಲಿ ದಾಖಲೆ, ಸುಳ್ಳು ಮಾಹಿತಿ ಕೊಟ್ಟು, ಮತ್ತೆ ಸರ್ಕಾರಿ ನೌಕರರು ಮತ್ತೆ ಶ್ರೀಮಂತರು ಕೂಡ BPL ಕಾರ್ಡ್ ಹೊಂದಿದ್ರು, ಅವರ ಕಾರ್ಡು ಕೂಡ BPL ಇದ್ದು APL ಆಗಿದೆ. ಓಕೆ, 1,20,000 ರೂಪಾಯಿ ಮೇಲೆ ಆದಾಯ ಇದ್ದವರ ಹೆಚ್ಚು BPL ಕಾರ್ಡುಗಳು ರದ್ದಾಗಿದ್ದಾವೆ. ಕೆಲವೊಬ್ಬರದು ಆದಾಯ 2 ಲಕ್ಷ ರೂಪಾಯಿ ಇದೆ, ಅವ್ರದ್ದು BPL ಕಾರ್ಡ್ ರದ್ದಾಗಿದೆ. ದಿನಕ್ಕೆ 600-700 ರೂಪಾಯಿ ದುಡಿಯುವರ BPL ಕಾರ್ಡು ಕೂಡ ಮೊನ್ನೆ ರದ್ದಾಗಿದೆ. ಹೌದು, ಹೀಗಾಗಿ ಇದು ರಾಜ್ಯ ಸರ್ಕಾರಕ್ಕೂ ಕೂಡ ಗಮನಕ್ಕೆ ಬಂದಿರಬಹುದು. ಹೀಗಾಗಿ ಇದನ್ನ ಏರಿಕೆ ಮಾಡಲು ತೀರ್ಮಾನ ಮಾಡಲಾಗಿದೆ. 3 ಲಕ್ಷ ರೂಪಾಯಿಗೆ ಇನ್ಕಮ್ ಲಿಮಿಟ್ ಅನ್ನ ಏರಿಕೆ ಮಾಡ್ತಾ ಇದ್ದಾರೆ. ಆದಾಯ ಮಿತಿ 3 ಲಕ್ಷ ರೂಪಾಯಿಗೆ ಏರಿಕೆ ಆಗ್ತಾ ಇದೆ. ದೊಡ್ಡ ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಸಾವಿರಾರು ಲಕ್ಷಾಂತರ APL ಕಾರ್ಡ್ಗಳು ಮತ್ತೆ BPL ವ್ಯಾಪ್ತಿಗೆ ಬರುತ್ತೆ. ಯಾವುದೆಲ್ಲ ರೇಷನ್ ಕಾರ್ಡು ಕರ್ನಾಟಕ ಸರ್ಕಾರದಿಂದ ಕ್ಯಾನ್ಸಲ್ ಆಗಿದೆ, ಮತ್ತೆ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ ಅಂತ ಹೇಳ್ಬಹುದು ವೀಕ್ಷಕರೇ. ಇನ್ನು ಕೆಲವೇ ದಿನಗಳಲ್ಲಿ ಅಧಿಕೃತವಾಗಿ ಇದನ್ನ ಆದೇಶ ಹೊರಡಿಸಲಿದ್ದಾರೆ. 3 ಲಕ್ಷ ರೂಪಾಯಿಗೆ BPL ಕಾರ್ಡ್ ಇನ್ಕಮ್ ಲಿಮಿಟ್ ಏರಿಕೆ ಆಗುತ್ತೆ. ಇದರಿಂದಾಗಿ ಲಕ್ಷಾಂತರ ಕಾರ್ಡುಗಳು ರದ್ದಾಗೋದು ಉಳಿಯುತ್ತೆ. ರದ್ದಾಗಿರೋ ಕಾರ್ಡ್ ವಾಪಸ್ BPL ವ್ಯಾಪ್ತಿಗೆ ಬರುತ್ತೆ. ವಾಪಸ್ BPL ವ್ಯಾಪ್ತಿಗೆ ಬಂದ್ರೆ ಅನ್ನಭಾಗ್ಯ ಇಂದಿರಾ ಕಿಟ್ ಕೂಡ ಅವರಿಗೆ ಸಿಗುತ್ತೆ. ಒಂದು ಕಡೆಗೆ ಈಗ 3 ಲಕ್ಷ ರೂಪಾಯಿ ಇನ್ಕಮ್ ಲಿಮಿಟ್ ಜಾಸ್ತಿ ಮಾಡ್ತಾ ಇದ್ದಾರೆ, ಒಂದು ಕಡೆಗೆ ಗುಡ್ ನ್ಯೂಸ್, ಮತ್ತೊಂದು ಕಡೆಗೆ ಅನ್ನಭಾಗ್ಯ ಇಂದಿರಾ ಕಿಟ್ ಕೂಡ ಈಗ ವಿತರಣೆ ಮಾಡಬೇಕು ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಮೊದಲೇ ಸರ್ಕಾರ 6,200 ಕೋಟಿ ರೂಪಾಯಿ ಬಜೆಟ್ ನಲ್ಲೂ ಹಣ ಘೋಷಣೆ ಮಾಡಿದೆ. ಇಂದಿರಾ ಕಿಟ್ ಕೊಡ್ತೀವಿ ಅಂತ ಘೋಷಣೆ ಮಾಡಿ 4 ತಿಂಗಳಾಗಿದೆ, ಇನ್ನೂ ಕೂಡ ಕೊಟ್ಟಿಲ್ಲ ಅಂತ ಜನರು ಕೂಡ ಕೇಳ್ತಾ ಇದ್ದಾರೆ. ಇಲ್ಲಿ ಕಮೆಂಟ್ ಅಲ್ಲೂ ಕೂಡ ನಮಗೆ ಬರ್ತಾ ಇದೆ, ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ ಈ 4 ವಸ್ತುಗಳನ್ನು ಕೂಡ ಕೊಡ್ತೀವಿ ಅಂತ ಮೊದಲೇ ಘೋಷಣೆ ಮಾಡಿದ್ರು. ಹೆಸರು ಕಾಳು ಕೂಡ ಕೊಡ್ತೀವಿ, ನಂತರ ಅದರ ಬದಲಾಗಿ ಹೆಚ್ಚುವರಿ ತೊಗರಿ ಬೇಳೆ ಕೊಡ್ತೀವಿ ಅಂತಾನೂ ಕೂಡ ಘೋಷಣೆ ಮಾಡಿದ್ದಾರೆ ವೀಕ್ಷಕರೇ. ಏಪ್ರಿಲ್ ತಿಂಗಳಲ್ಲಿ ವಿತರಣೆ ಆಗುತ್ತೆ ಅಂತ ಹೇಳಲಾಗಿದೆ. ನೋಡೋಣ ಯಾವಾಗ್ಲಿಂದ ಇಂದಿರಾ ಕಿಟ್ ವಿತರಣೆ ಆಗುತ್ತೆ ಅಂತ ನೋಡೋಣ ವೀಕ್ಷಕರೇ. ನಿಮ್ಮ ಪ್ರಕಾರ ನಿಮಗೂ ಕೂಡ ಇಂದಿರಾ ಕಿಟ್ ವಿತರಣೆ ಮಾಡ್ತಾ ಇದ್ದಾರಾ ನಿಮ್ಮ ಊರಲ್ಲಿ? ಇನ್ನು ರಾಜ್ಯ ಸರ್ಕಾರದಿಂದ ಅಧಿಕೃತ ಅಪ್ಡೇಟ್ ವಿತರಣೆ ಬಗ್ಗೆ ಯಾವುದು ಕೂಡ ಮಾಹಿತಿ ಬಂದಿಲ್ಲ. ನಿಮ್ಮ ಊರಲ್ಲಿ ಏನಾದರೂ ವಿತರಣೆ ಮಾಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ, ಅದರ ಬಗ್ಗೆನೂ ಕೂಡ ಕಂಪ್ಲೀಟ್ ವಿಡಿಯೋ ಬರುತ್ತೆ. ಕರ್ನಾಟಕ ಸರ್ಕಾರದಿಂದ ಇಂದಿರಾ ಕಿಟ್ ವಿತರಣೆ ಇರುತ್ತೆ. ಅಂದ್ರೆ ಅಕ್ಕಿ ಕೊಡಲ್ಲ, ಅಕ್ಕಿ ಬದಲಾಗಿ ಅಡುಗೆ ಎಣ್ಣೆ, ಉಪ್ಪು, ಸಕ್ಕರೆ, ತೊಗರಿ ಬೇಳೆ. ಅದೇ ನಮ್ಮ ಕೇಂದ್ರ ಸರ್ಕಾರದಿಂದ ಆಹಾರ ಧಾನ್ಯಗಳ ವಿತರಣೆ ಅಂತೂ ಕಂಟಿನ್ಯೂ ಇರುತ್ತೆ ಅಂತ ಹೇಳ್ಬಹುದು. ಇನ್ನು ವೀಕ್ಷಕರೇ, ಬಂಗಾರ ಮತ್ತು ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗ್ತಾ ಇದೆ. ಹೌದು, ಈಗಾಗಲೇ ನಿಮಗೆ ಗೊತ್ತಿರೋ ಹಾಗೆ ಕಳೆದ 1 ವಾರದಿಂದ ಬಂಗಾರ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇತ್ತು, ನಂತರ ಏರಿಕೆ ಕೂಡ ಆಗಿತ್ತು ವೀಕ್ಷಕರೇ. 1,30,000 ರೂಪಾಯಿ ಆಗಿತ್ತು ಬಂಗಾರ. ಬೆಳ್ಳಿ ಬೆಲೆ 1 ಕೆಜಿಗೆ 2 ಲಕ್ಷ ರೂಪಾಯಿ ಗಡಿಗೆ ಬಂದು ಮತ್ತೆ 2,50,000 ರೂಪಾಯಿ ತನಕ ಹೋಗಿತ್ತು. ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡಿಂಗ್ ವ್ಯೂ ನಲ್ಲಿ ನೀವು ನೋಡಬಹುದು ಚಾರ್ಟ್ ಯಾವ ತರ ಇಲ್ಲಿ ಬೆಲೆ ಏರಿಕೆ ಇಳಿಕೆ ಆಗಿತ್ತು ಅಂತ. ಆದ್ರೆ ವೀಕ್ಷಕರೇ, ಈಗ ಮತ್ತೆ ಒಂದು ಗುಡ್ ನ್ಯೂಸ್ ಬಂದಿದೆ. ಬಂಗಾರ ಬೆಲೆ ಮತ್ತೆ ಇಳಿಮುಖದಲ್ಲಿ ಸಾಕ್ತಾ ಇದೆ. ಬೆಳ್ಳಿ ಬೆಲೆ ಕೂಡ ಭರ್ಜರಿ ಇಳಿಕೆ ಆಗಿದೆ ವೀಕ್ಷಕರೇ. ಹಾಗಾದ್ರೆ ಬಂಗಾರದ ಬೆಲೆ ಎಷ್ಟು ಇಳಿಕೆ ಆಗಿದೆ ಅಂತ ನೀವು ಕೇಳಬಹುದು. ಒಂದೇ ದಿನ 3,500 ರೂಪಾಯಿ ಅಷ್ಟು ಬೆಲೆಯಲ್ಲಿ ಇಳಿಕೆ ಆಗಿದೆ. ಹೌದು, ಬಂಗಾರ ಬೆಲೆ ಪ್ರತಿ 10 ಗ್ರಾಮ್ಗೆ 3,500 ರೂಪಾಯಿ ಒಂದೇ ದಿನ ಇಳಿಕೆ ಆಗಿದೆ ವೀಕ್ಷಕರೇ. 1,55,000 ರೂಪಾಯಿ ಇತ್ತು 10 ಗ್ರಾಮ್ಗೆ, ಈಗ 1,51,500 ರೂಪಾಯಿ ಆಗಿದೆ. ಮತ್ತಷ್ಟು ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಆದ್ರೆ ಬೆಲೆ ಮತ್ತೆ ಏರಿಕೆ ಆಗೋದ್ರ ಮೂಲಕ ಎಲ್ಲ ಉಲ್ಟಾ ಮಾಡಿತ್ತು. ಆದ್ರೆ ಈಗಲೂ ಕೂಡ ಮತ್ತೆ ಇಳಿಕೆ ಆಗುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ನೋಡೋಣ ಏನಾಗುತ್ತೆ ಅಂತ. ಆದ್ರೆ ಬೆಳ್ಳಿ ಬೆಲೆ ಒಂದೇ ದಿನ 11,000-12,000 ರೂಪಾಯಿ ಕುಸಿತ ಇಲ್ಲಿ ಕಂಡಿರುವಂತದ್ದು. ಇದು ಕೂಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ವೀಕ್ಷಕರೇ. 2,46,000, 2,48,000 ರೂಪಾಯಿ ಇದ್ದ ಬೆಳ್ಳಿ 1 ಕೆಜಿಗೆ ದಿಢೀರ್ ಅಂತ 2,37,000, 2,35,000 ರೂಪಾಯಿಗೆ ಬಂದಿದೆ. ಆದ್ರೆ ಮಲ್ಟಿ ಕಮೋಡಿಟಿ ಎಕ್ಸ್ಚೇಂಜ್ ಅಲ್ಲಿ ಟ್ರೇಡಿಂಗ್ ವ್ಯೂ ನಲ್ಲಿ ಬೆಳ್ಳಿ ಫ್ಯೂಚರ್ ವ್ಯಾಲ್ಯೂ, ಸಿಲ್ವರ್ ಫ್ಯೂಚರ್ ವ್ಯಾಲ್ಯೂ ಈಗ 2,30,000 ರೂಪಾಯಿ ಅಂತ ಬಂದಿದೆ ಅಂತಾನು ಕೂಡ ಇಲ್ಲಿ ಹೇಳ್ಬೋದು. ಮತ್ತಷ್ಟು ಇಳಿಕೆ ಮುನ್ಸೂಚನೆ ಕಾಣ್ತಾ ಇದೆ. ಇನ್ನು ಯಾವೆಲ್ಲ ಜಿಲ್ಲೆಗಳಿಗೆ ಒಂದು ಮಳೆಗಳ ಅಲರ್ಟ್ ಅನ್ನ ಕೊಡಲಾಗಿದೆ. ಗುಡುಗು, ಮಿಂಚು ಮತ್ತೆ ಬಿರುಗಾಳಿ ಸಮೇತ ಮಳೆ ಆಗುತ್ತೆ. ಬೆಳಿಗ್ಗೆ ಬಿಸಿಲು, ಮಧ್ಯಾಹ್ನ ಬಿಸಿಲು, ಸಂಜೆ ಆಗ್ತಾ ಇದ್ದಂತೆ ತಂಪಾದ ಗಾಳಿ ಮತ್ತೆ ದೊಡ್ಡ ಮಳೆ ಬೀಳುತ್ತೆ. ಅಂದ್ರೆ ಗುಡುಗು ಮಿಂಚು ಸಹಿತ ಮಳೆ ಬೀಳುತ್ತೆ. ಆ 15 ಜಿಲ್ಲೆಗಳು ಯಾವುದು ಅಂದ್ರೆ, ಮುನ್ನೆಚ್ಚರಿಕಾ ಕ್ರಮವಾಗಿ ಹವಾಮಾನ ಇಲಾಖೆ ಪ್ರಕಾರ ಹಾವೇರಿ, ಧಾರವಾಡ, ಹುಬ್ಬಳ್ಳಿ, ಬೆಳಗಾವಿ ಸೇರಿದಂತೆ
15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಅನ್ನ ಕೊಟ್ಟಿದ್ದಾರೆ. ಇನ್ನು ಬೆಂಗಳೂರಿನಲ್ಲೂ ಕೂಡ ಮೋಡ ಕವಿದ ವಾತಾವರಣ ಇರಲಿದ್ದು ಸಾಧಾರಣ ಮಳೆ ನಿರೀಕ್ಷೆ ಇದೆ. ಒಟ್ಟು 15 ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಕೊಡಲಾಗಿದೆ. ಹಾಗಾದ್ರೆ ಯೆಲ್ಲೋ ಅಲರ್ಟ್ ಯಾವೆಲ್ಲ ಜಿಲ್ಲೆಗಳಿಗೆ ಕೊಡಲಾಗಿದೆ? ಕಲಬುರಗಿ, ಬೀದರ್, ಯಾದಗಿರಿ, ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ಧಾರವಾಡ ಈ ಭಾಗದಲ್ಲಿ ಹೆಚ್ಚು ಮಳೆ ಬೀಳತ್ತೆ ಅಂತ ಹೇಳ್ಬೋದು. ಅಂದ್ರೆ ಹೆಚ್ಚು ಒಂದು ಸಂಜೆ ಆಗ್ತಾ ಇದ್ದಂತೆ ಬಿರುಗಾಳಿ, ಗುಡುಗು ಮಿಂಚು ಸಹಿತ ಮಳೆ ಆಗಲಿದೆ. ನಿಮ್ಮ ಊರಲ್ಲೂ ಕೂಡ ಮಳೆ ಬರ್ತಾ ಇದ್ರೆ ನಿಮ್ಮ ಊರಿನ ಹೆಸರನ್ನ ಕಮೆಂಟ್ ಮಾಡಿ. ಇನ್ನು ಉತ್ತರ ಕನ್ನಡ, ಹಾವೇರಿ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ, ಬೆಂಗಳೂರು, ಕೊಡಗು ಈ ಭಾಗದಲ್ಲೂ ಕೂಡ ಮಳೆ ಆಗಲಿದೆ ಅಂತ ಹವಾಮಾನ ಇಲಾಖೆ ಹೇಳಿರುವಂತದ್ದು ವೀಕ್ಷಕರೇ. ಬೆಂಗಳೂರಲ್ಲಿ ಮೋಡ ಕವಿದ ವಾತಾವರಣ ಇರಲಿದೆ. ಕಳೆದ ಒಂದು ವಾರದಿಂದ ಮೋಡ ಕವಿದ ವಾತಾವರಣ ಇದೆ. ಇನ್ನು 4 ದಿನ ಮಳೆ ಬೀಳುತ್ತೆ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಈಗ ಬನ್ನಿ ವೀಕ್ಷಕರೇ, ಕಳೆದ ಮಾರ್ಚ್ 18ರಿಂದ ನಡೆದ SSLC ವಾರ್ಷಿಕ ಪರೀಕ್ಷೆ 1 ಯಶಸ್ವಿಯಾಗಿ ಪೂರ್ಣವಾಗಿದೆ. ಗುರುವಾರ ನಡೆದ ಸಮಾಜ ವಿಜ್ಞಾನ ಪರೀಕ್ಷೆ ಮೂಲಕ ಎಲ್ಲಾ ವಿಷಯಗಳ ಪರೀಕ್ಷೆಗಳು ಯಶಸ್ವಿಯಾಗಿ ಮುಗಿದಿವೆ. ಈಗ ಏಪ್ರಿಲ್ 24ಕ್ಕೆ ಫಲಿತಾಂಶ ನೀಡುವ ಗುರಿಯೊಂದಿಗೆ ಏಪ್ರಿಲ್ 8ರಿಂದ ಮೌಲ್ಯಮಾಪನ ಆರಂಭವಾಗಲಿದೆ ಅಂತ ಹೇಳಲಾಗಿದೆ ವೀಕ್ಷಕರೇ. ಅಂದ್ರೆ ಈಗ SSLC ಪರೀಕ್ಷೆ ಪೂರ್ಣ 24ಕ್ಕೆ ರಿಸಲ್ಟ್ ಅಂತಾನೂ ಕೂಡ ಇಲ್ಲಿ ಹೇಳ್ಬಹುದು. ಏಪ್ರಿಲ್ 24ಕ್ಕೆ SSLC ಫಲಿತಾಂಶ ಪ್ರಕಟವಾಗೋ ಸಾಧ್ಯತೆ ಇದೆ. ಅದೇ ಏಪ್ರಿಲ್ 7ರಂದು PU ರಿಸಲ್ಟ್ ಕೂಡ ಘೋಷಣೆ ಆಗ್ಬಹುದು ಅಂತ ಇಲ್ಲಿ ಹೇಳ್ಬಹುದು. ಏಪ್ರಿಲ್ 7ಕ್ಕೆ PU ರಿಸಲ್ಟ್ ಕೂಡ ಬರುತ್ತೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಈ ವರ್ಷದಲ್ಲಿ SSLC ಪರೀಕ್ಷೆ 625 ಅಂಕ ಬದಲಾಗಿ 525 ಅಂಕಕ್ಕೆ ಮಾತ್ರ ಒಂದು ಫಲಿತಾಂಶವನ್ನ ತಿರುಗಡೆ ಮಾಡಲಾಗುತ್ತೆ. ಹಿಂದಿ ಭಾಷೆ ಬಿಟ್ಟು, ಹಿಂದಿ ಭಾಷೆಗೆ ಗ್ರೇಡ್ ಮಾತ್ರ ಇರುತ್ತೆ. ಮೊದಲು ಹಿಂದಿ ಭಾಷೆಗೂ ಕೂಡ ಫಲಿತಾಂಶದಲ್ಲಿ ಆಡ್ ಮಾಡಲಾಗ್ತಾ ಇತ್ತು. ಆದ್ರೆ ಈ ಬಾರಿ ಹಿಂದಿ ಸಬ್ಜೆಕ್ಟ್ ಬಿಡಲಾಗ್ತಾ ಇದೆ. ಹಿಂದಿ ಭಾಷೆಗೆ ಗ್ರೇಡ್ ಇರುತ್ತೆ. 525 ಅಂಕಕ್ಕೆ ಮಾತ್ರ ಇಲ್ಲಿ ಪರೀಕ್ಷೆ ಫಲಿತಾಂಶ ಬರುತ್ತೆ. ಆನ್ಲೈನ್ ಅಲ್ಲಿ ನೀವು ಬೇಕಾದ್ರೆ ನೋಡಬಹುದು. SSLC ವಿದ್ಯಾರ್ಥಿಗಳು ನೀವು ಕೂಡ ಆಗಿದ್ರೆ SSLC ಅಂತ ಕಮೆಂಟ್ ಮಾಡಿ. ಯಾವ ತರ ವೆಬ್ಸೈಟ್ ಅಲ್ಲಿ ಚೆಕ್ ಮಾಡಬೇಕು ಅದರದ್ದು ಸಪರೇಟ್ ಆಗಿ ನಿಮಗೆ ವಿಡಿಯೋ ಬರುತ್ತೆ. PUC ವಿದ್ಯಾರ್ಥಿಗಳಿಗೂ ಕೂಡ ಏಪ್ರಿಲ್ 7ಕ್ಕೆ ರಿಸಲ್ಟ್ ಅಂತ ಹೇಳಲಾಗ್ತಾ ಇದೆ. ಯಾರಾದ್ರೂ PU ವಿದ್ಯಾರ್ಥಿಗಳಿದ್ರೆ PUC ಅಂತ ಕಮೆಂಟ್ ಮಾಡಿ, ಅದ್ರಿಗೂ ಕೂಡ ನಿಮಗೆ ವಿಡಿಯೋ ಮೂಲಕ ಮಾಹಿತಿ ಕೊಡ್ತೇವೆ. ಇವತ್ತಿಗೆ ಇಷ್ಟ ಆಗಿತ್ತು. ವಿಡಿಯೋ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.